ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಮೊದಲದಾಗಿ ನಿಮ್ಗೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ನಾಳೆ ಏನಾದರೂ 2,000 ರೂಪಾಯಿ ಬರುತ್ತಾ ಬರಲ್ವಾ ಅಂತ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಮತ್ತೆ ಯುಗಾದಿ ಹಬ್ಬಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಯಾರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ ಅವ್ರಿಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವೆಲ್ಲರೂ ಕೂಡ ಎಷ್ಟು ಜನ ಆಗಲೇ 16ನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ದೀರಾ. ಮತ್ತೆ ಇನ್ನೊಂದಷ್ಟು ಜನ ಏನಾಗಿದೆ ಅಂದ್ರೆ 17ನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ದೀರಾ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ. ಮತ್ತೆ 18ನೇ ಕಂತಿ ಹಣ ನಾಳೆ ಏನಾದರೂ ಬರುತ್ತಾ ಅಥವಾ ಇವತ್ತೇ ಏನಾದರೂ ಹಣ ಬಂದು ಜಮೆ ಆಗುತ್ತಾ ಅನ್ನೋ ಒಂದು ಡೌಟು ಕೂಡ ಇದೆ. ಮತ್ತೆ ಸಾಕಷ್ಟು ಜನಕ್ಕೆ 17ನೇ ಕಂತಿ ಹಣ ಬಂದಿಲ್ವಲ್ಲ, ಅದು ಯಾವಾಗ ಬರುತ್ತೆ ಅನ್ನೋ ಒಂದು ಡೌಟ್ ಇದೆ. ಇಲ್ಲಿ ಫಸ್ಟ್ ಒಂದು 17ನೇ ಕಂತಿ ಹಣದ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿ ಹಣ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಎಲ್ಲ ಕೂಡ ಬಿಲ್ಲು ಕ್ಲಿಯರ್ ಆಗಿದೆ. ಮತ್ತೆ ಪೆಂಡಿಂಗ್ ಅಮೌಂಟ್ ಏನಿತ್ತಲ್ಲ, ಎಷ್ಟೊಂದು ಜಿಲ್ಲೆಗೆ ಹಣ ಬಿಡುಗಡೆ ಆಗಿರಲಿಲ್ವಲ್ಲ 17ನೇ ಕಂತಿ ಹಣ, ಅದೆಲ್ಲಾನು ಕೂಡ ಕ್ಲಿಯರ್ನು ಕೂಡ ಮಾಡ್ತಾ ಬರ್ತಾ ಇದೆ. ಅದರಿಂದ ನಿಮ್ಮ ಎಲ್ಲರ ಖಾತೆಗೂ ಕೂಡ ಹಣ ಬಂದು ತಲುಪಿರುತ್ತೆ. ಯಾರಿಗೆ 17ನೇ ಕಂತಿ ಹಣ ಬಂದಿಲ್ಲ ಅವ್ರಿಗೆ ಒಂದ್ಸಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಪ್ರೊಸೆಸ್ ಈ ವಾರದಲ್ಲಿ ತುಂಬಾ ಸ್ಪೀಡ್ ಅಪ್ ಆಗಿದೆ. 17ನೇ ಕಂತಿ ಹಣ ಬೇಗ ಜಮೆನ ಮಾಡ್ತಾ ಇರೋ. ಯಾಕೆಂದರೆ ನೆಕ್ಸ್ಟು 18ನೇ ಕಂತಿ ಹಣ ಜಮೆ ಮಾಡೋಕ್ಕೆ ಇಲ್ಲಿ ಯಾವುದೇ ಥರದ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ 16ನೇ ಕಂತು 17ನೇ ಕಂತು ಅವೆರಡೂ ಕೂಡ ಕ್ಲಿಯರ್ ಮಾಡ್ತಾ ಇರೋ. ನೆಕ್ಸ್ಟ್ ನಿಮಗೆ 18ನೇ ಕಂತಿ ಹಣ ಬರೋಕ್ಕೆ ಶುರು ಆಗುತ್ತೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗಾದರೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಏನೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರ್ಬೋದು. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿ ಹಣದ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿ ಹಣ ಯಾರ್ಯಾರಿಗೆ ಬಂದಿರಲ್ಲ ಇದುವರೆಗೂ ಕೂಡ ನೀವು ಯಾರು ಕೂಡ ತಲೆ ಕೆಡಿಸ್ಕೊಬಿಡಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿ ಹಣನ ಇದೇ ತಿಂಗಳು ಮಾರ್ಚ್ 31ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಕೂಡ ಒಂದು ಜಮೆನ ಮಾಡ್ತೀವಿ ಅಂತ ಹೇಳಿದ್ರೆ. ಮತ್ತೆ ಇವಾಗಲೇ ನಾವು 95% ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿ ಹಣನ ಜಮೆ ಮಾಡಿದೀವಿ. ಇನ್ನು 5% ಜನರಿಗೆ ತಾಂತ್ರಿಕ ದೋಷದಿಂದ ಹಣ ಹೋಗಿಲ್ಲ. ಆ ಒಂದು ಹಣನೂ ಕೂಡ ಎಲ್ಲಾನು ಕೂಡ ಜಮೆ ಮಾಡ್ತೀವಿ ಈ ತಿಂಗಳು ಕೊನೆಯಷ್ಟರಲ್ಲಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆದು 16, 17ನೇ ಕಂತಿ ಹಣ ಬಾಕಿ ಇರುವಂಥ ಹಣ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ನಾವು ಒಂದು ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿ ಹಣನ ಬಿಡುಗಡೆನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆ, ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಬರುತ್ತಾ, ಏನಾದರೂ ಇವತ್ತು ಬರುತ್ತಾ, ಯಾವಾಗ ಬರುತ್ತೆ ಅಂತ. ಯಾಕೆಂದರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು 2,000 ರೂಪಾಯಿ ಬರ್ತಾನೆ ಇದೆ ಸಾಕಷ್ಟು ತಿಂಗಳಿಂದ. ಅದರಿಂದ ನಿಮಗೂ ಕೂಡ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇವಾಗ ನಾಳೆ ಏನಾದರೂ 2,000 ರೂಪಾಯಿ ಬರುತ್ತೆ, ಒಂದು ಸ್ವಲ್ಪ ಹಬ್ಬಕ್ಕೆ ಖರ್ಚಿಗಾಗುತ್ತೆ, ಏನಾದರೂ ಇವತ್ತೇನಾದರೂ ಹಣನ ಜಮೆ ಮಾಡ್ಬೋದಾ, ಸ್ವಲ್ಪ ನಾಳೆ ನಮಗೆ ಖರ್ಚು ಮಾಡ್ಕೋಬೋದು, ಆ ಒಂದು ಹಣನ 2,000 ರೂಪಾಯಿ ತುಂಬಾ ಹೆಲ್ಪ್ ಆಗ್ತಿತ್ತು ಅಂತಲೂ ಕೂಡ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 18 ಮತ್ತು 19ನೇ ಕಂತಿ ಹಣ ನಿಮ್ಗೆ ಇನ್ನೂ ಬರಬೇಕಾಗಿರುತ್ತೆ. ಅಂದರೆ ಜನವರಿ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು, ಸರಿನಾ? ಮತ್ತು ನಿಮಗೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದ್ರು. ನೀವೆಲ್ಲರೂ ಕೂಡ ನ್ಯೂಸ್ ಚಾನೆಲ್ಸನ್ನು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರೋ, ಅವರು ಪ್ರತಿಯೊಂದು ಪ್ರೆಸ್ ಮೀಟ್ನೂ ಕೂಡ ನೋಡ್ತಾ ಇರೋದ್ರೆ ನಿಮ್ಗೆ ಈ ವಿಷಯ ಆಗಲೇ ಗೊತ್ತಿರುತ್ತೆ. ಅವ್ರು ಏನಂತ ಹೇಳಿದ್ರೆ ಅಂದರೆ, ಇಲ್ಲಿ ಮಾರ್ಚ್ 31ನೇ ತಾರೀಕು ಏನಾಗಿರುತ್ತೆ ಅಂದರೆ ಹಣಕಾಸು ವರ್ಷ ಎಂಡ್ ಆಗುವಂಥ ದಿನಾಂಕ ಆಗಿರುತ್ತೆ. ಆ ಒಂದು ದಿನಾಂಕ ಆಗಿರೋದ್ರಿಂದ ನಿಮ್ಗೆ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು ಏನು ಬರಬೇಕಾಗಿದೆಯಲ್ಲ 18ನೇ ಕಂತು ನಿಮ್ಗೆ 2,000 ರೂಪಾಯಿ ಬರಬೇಕು. ಇವಾಗ ಆಗಲೇ ನಿಮ್ಗೆ ಎಲ್ಲರಿಗೂ ಕೂಡ 17ನೇ ಕಂತು 2,000 ರೂಪಾಯಿ ಬಂದು ಜಮೆ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆ 18ನೇ ಕಂತು 2,000 ರೂಪಾಯಿನ ಯುಗಾದಿ ಹಬ್ಬಕ್ಕೆ ಅವ್ರಿಗೆ ಹಾಕೋಕ್ಕಾಗ್ತಲ್ಲ, ಹಣಕಾಸು ವರ್ಷ ಎಂಡ್ ಆಗ್ತಾ ಇರೋದ್ರಿಂದ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 18, 19ನೇ ಕಂತಿ ಹಣನ ಏಪ್ರಿಲ್ 2ನೇ ವಾರದಲ್ಲಿ ನೀವು ರಿಸೀವ್ ಮಾಡ್ಕೋತೀರಾ, ಸರಿನಾ? ಅದರಿಂದ ನೀವು ನಾಳೆ 2,000 ರೂಪಾಯಿ ಬರುತ್ತೆ ಅಂತ ಏನು ವೆಯ್ಟ್ ಮಾಡೋಕೆ ಹೋಗ್ಬಿಡಿ, ಮುಂದಿನ ತಿಂಗಳು ಬರುತ್ತೆ, ಸರಿನಾ?